ಪಟ್ಟಣ ಪಂಚಾಯತಿ ಆಡಳಿತ ನಿಮ್ಮ ದೊಡ್ಡಮನೆಕೆರೆ ವ್ಯಾಪ್ತಿಗೆ ಬಂದಿರುವಂಥದ್ದು. ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಕಳೆದ ವರ್ಷ ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಸುಮಾರು 5,000 ಬಕೆಟ್ಗಳನ್ನು ತರಿಸಿದ್ವಿ. ಅದರಲ್ಲಿ ಸುಮಾರು 13 ಲಕ್ಷ ವೆಚ್ಚ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ 4,000ಕ್ಕಿಂತ ಅಧಿಕ ಖಾತೆಗಳಿದ್ದವು. ಸುಂದರ ಪಟ್ಟಣ, ಸ್ವಚ್ಛ ಪಟ್ಟಣ ಮಾಡುವಂಥ ಉದ್ದೇಶ ಇಟ್ಕೊಂಡು ಇಲ್ಲಿ ನಮ್ಮ ಕೌನ್ಸಿಲ್ ಪ್ರತಿಯೊಂದು ಮನೆಗೆ ಒಂದು 2 ಬಕೆಟ್ಗಳನ್ನು ಕೊಡಬೇಕಂತ ತೀರ್ಮಾನ ತಗೊಂಡಿದ್ವಿ. MP ಚುನಾವಣೆ ಬಂದ ನಂತರದಲ್ಲಿ ನಾವು ಅದನ್ನು 5,000 ಬಕೆಟ್ ಇಟ್ಟು ಮತ್ತು ಅರ್ಧಂಬರ್ಧ ಆಗ್ತದೆ ಫುಲ್ ಕಂಪ್ಲೀಟ್ ಆಗುತ್ತೆ ಇಟ್ಕೊಂಡು ಚುನಾವಣೆ ನಂತರದಲ್ಲಿ ನಾವು ಮತ್ತೆ 3,000 ಬಕೆಟ್ ಕಳಿಸ್ತೀವಿ. ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದು ಪಟ್ಟಣ ಪಂಚಾಯಿತಿ 2014 ಒಂದು ಬಕೆಟ್ ಕೊಟ್ಟಿದ್ದೆ. ಬಕೆಟ್ ಕೊಡುವಂಥ ಉದ್ದೇಶ ಏನಂತ ಹೇಳಿದರೆ ಅದು ಸದ್ಬಳಕೆ ಆಗಬೇಕು. ನಮ್ಮ ಮನೆಯಲ್ಲಿ ನಾವು ಶೇಖರಿಸುವಂಥ ಕಸ ಏನಿದೆ ಅದು ಅದಕ್ಕೆ ತುಂಬಿಸಿ ಉಂಟಲ್ಲ ನಮ್ಮ ಪಟ್ಟಣ ಪಂಚಾಯತಿಗೆ ದಿನನಿತ್ಯ ಬರುವಂಥ ಪೌರ ಕಾರ್ಮಿಕರಿಗೆ ಮನೆ ಮನೆ ಕಸದ ಮುಖಾಂತರವಾಗಿ ಕೊಡಬೇಕನ್ನೋ ಉದ್ದೇಶ. ಆದರೆ ತುಂಬ ಜನ ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ರು. ಆ ಬಕೆಟಲ್ಲಿ ಅಕ್ಕಿ ಹಾಕೋದು, ಬೇರೆ ಬೇರೆ ಪದಾರ್ಥಗಳನ್ನು ಹಾಕುವಂಥದ್ದು ಇದೆಲ್ಲ ಮಾಡಿಕೊಂಡು ಅದನ್ನು ಬಳಕೆ ಆಗಲಿಲ್ಲ. ಅದು ನಾವು ಕೊಡುವಂಥ ಉದ್ದೇಶನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಈಗಾಗಲೇ ಮಾತಾಡುವಂಥ ನಮ್ಮ ಹೆಚ್ಚೇನು ಹೇಳಿದ್ರು, ತುಂಬ ಜನ ಹೇಳಿದರು. ಇಡೀ ನಮ್ಮ ಟೌನು ಸ್ವಚ್ಛತೆ ಇರುವಂಥದ್ದು ಮೂಲ. ಈಗ ಒಂದು ದಿವಸ ನಾವು ದಿನನಿತ್ಯ ಏನು ಉತ್ಪತ್ತಿ ಆಗುವಂಥ ಕಸ ನಾವು ಒಂದು ದಿವಸ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಮನೆ ಎದುರುಗಡೆ ಚರಂಡಿಯಲ್ಲಿ ಅಕಸ್ಮಾತ್ ನಾಯಿ ಬಿದ್ದಿದೆಯಾ, ಅಲ್ಲ ಬೆಕ್ಕು ಬಿದ್ದಿದೆಯಾ, ಬೇರೆ ಏನಾದರೂ ಕಸ ಬಿದ್ದಿದೆಯಾ, ದಿನನಿತ್ಯ ಮುನ್ಸಿಪಾಲ್ಟಿಗೆ ನಾವು ಫೋನ್ ಮಾಡ್ತೀವಿ. ಯಾಕಂದರೆ ಕಸನ ಇಟ್ಕೊಳ್ಳಿಕ್ಕೆ ನಾವು ಇಷ್ಟಪಡೋದಿಲ್ಲ. ಆ ಕಸನ ಉತ್ಪತ್ತಿ ಮಾಡೋರೆ ನಾವು, ಆದರೆ ಅದನ್ನು ಕ್ಲೀನ್ ಮಾಡೋದು ನಮ್ಮ ಪೌರ ಕಾರ್ಮಿಕರು. ಇಂಥ ಸಂದರ್ಭದಲ್ಲಿ ಒಂದು ಸುಂದರವಾದ ಪಟ್ಟಣ ಆಗಬೇಕಂತ ಹೇಳಿದ್ರೆ ನಾವು ಕಸ ಮುಕ್ತವಾಗಿರುವಂಥ ಪಟ್ಟಣ ಮಾಡಬೇಕಂತ ಇಟ್ಕೊಂಡು 2 ಬಕೆಟನ್ನು ಕೊಡಿ ತೀರ್ಮಾನ ಮಾಡಿದ್ವಿ. ನೋಡಿ, ಇದರಲ್ಲಿ ಹಸಿ ಕಸ ಅಂದ್ಬಿಟ್ಟು ಇದರಲ್ಲಿ ನೋಡಿ ಏನು ಹೋಲ್ಸ್ ಇಲ್ಲ. ಯಾಕಂದರೆ ಮಿಸ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾಡಿದ್ವಿ. ಇದು ಹೋಲ್ಸ್ ಇಲ್ಲ ಇದರಲ್ಲಿ. ಅದಕ್ಕೆ ಅದನ್ನು ಲಾಸ್ಟ್ ಟೈಮ್ ಇದನ್ನು ನಾವು ಮೆನ್ಷನ್ ಮಾಡಿ ಕೊಟ್ಟಿರಲಿಲ್ಲ. ಈಗ ಹೋಲ್ಸ್ ಇಲ್ಲ. ಆದರೆ ಅದೇ ರೀತಿ ಇದರಲ್ಲಿ ಒಣ ಕಸಕ್ಕೆ ಬೇರೆ ಬಳಕೆ ಆಗೋದನ್ನು ನಾವು ಹೋಲ್ಡ್ ಮಾಡ್ಕೊಂಡಿದ್ವಿ. ದಯವಿಟ್ಟು ನೀವು ನಿಮ್ಮ ಮನೆಯಲ್ಲಿ ತಯಾರಾಗುವಂಥ ಕಸನ, ಹಸಿ ಕಸ ಮತ್ತು ಒಣ ಕಸನ ಬೇರೆ ಬೇರೆ ಶೇಖರಣೆ ಮಾಡಿಟ್ಕೊಂಡು ನಮ್ಮ ಏನು ಮನೆ ಕಸ ಅಂತ ಹೋಗ್ಬೋದು ಕಲೆಕ್ಟ್ ಮಾಡ್ಕೊಳ್ಳಿ ಪೌರ ಕಾರ್ಮಿಕ ಅವ್ರಿಗೆ ಕೊಡಬೇಕಂತ ಒಂದು ಕೇಳ್ಕೊಳ್ತೀವಿ. ಫಸ್ಟ್ನೇದು ಒಂದನೇದಾಗಿ. ಎರಡನೇದಾಗಿ ಏನಂತ ಹೇಳಿದ್ರೆ, ಇಡೀ ನಮ್ಮ ಪಟ್ಟಣ ಪಂಚಾಯತಿ ಆಡಳಿತ ಜನಪೂರ್ವಕವಾದಂತಹ ಕೆಲಸಗಳನ್ನು ಮಾಡ್ತಾ ಇದೆ. ಈಗ ನೀವು ತುಂಬ ಚುನಾವಣೆ ನೋಡಿಲ್ಲ. ಯಾವುದೇ ಆಡಳಿತ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದು ನೀವು ಎಕ್ಸಾಂಪಲ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಉದ್ದೇಶ ಏನಂತ ಹೇಳಿದರೆ, ಪಟ್ಟಣ ಪಂಚಾಯತಿಯಲ್ಲಿ ಆಗುವಂಥ ನಿಮ್ದು ಯಾವುದೇ ದಿನನಿತ್ಯದ ಕೆಲಸಗಳಿರ್ಬೋದು, ಅಧಿಕಾರಿಗಳಿಂದ ತಡೆಯಾಗಿರ್ಬೋದು, ಸಮಸ್ಯೆಗಳಂತ ಎಲ್ಲದಕ್ಕೂ ಸಹ ನೀವು ಮುಖ್ಯವಾಗಿ ನಮ್ಮ ಕಚೇರಿಗೆ ಬಂದು ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಖಂಡಿತ ನಾವು ಅದನ್ನು ಸಹಕಾರ ಕೊಡ್ತಿದ್ದೇವೆ ಬಯಸ್ತೇನೆ. ಮತ್ತು ವಿಶೇಷವಾಗಿ ಈ ಒಂದು ಕಾನ್ಸೆಪ್ಟನ್ನು ಈಗಾಗಲೇ ನಮ್ಮ ಗಣಪತಿ ಪ್ರಸ್ತಾಪ ಮಾಡ್ತಾ ಹೇಳಿದರು. ಗೀತಾ ರಮೇಶ್ ಅವರು ಅಧ್ಯಕ್ಷರಿಂದ ಇದನ್ನು ಪ್ರಾರಂಭ ಮಾಡಿದರು. ಆದರೆ ನಮ್ಮ ಟೈಮಲ್ಲಿ ಕೊಡುವಂಥ ಒಂದು ಪ್ರಥಮ ಪ್ರಯತ್ನ ನಾವು ಈಗ ಫಸ್ಟ್ ಕೊಡ್ತಿರೋದು ನಿಮ್ಮ ದೊಡ್ಡಮನೆಕೆರೆಗೆ ಕೊಡ್ತಾ ಇದ್ದೀವಿ. ಆದರೆ ಒಂದೇನಂತ ಹೇಳಿದ್ರೆ, ಒಂದು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ, ಪೌರ ಕಾರ್ಮಿಕರು ಯಾರು ನಿಮ್ಮ ಕಸ ತೊಗೊಂಡು ಬರ್ತಾರೆ, ನೀವು ಅವ್ರಿಗೆ ಸೌಜನ್ಯವಾಗಿ ವರ್ತಿಸ್ಬೇಕು ಅಂತ ಹೇಳಿದ್ರು. ಕೆಲವು ಟೈಮ್ ಏನು ಮಾಡ್ತಾರೆ ಅಂದರೆ, ಕೆಲವರು ಕೊನೆಗೆ ನಾವು ಬೆಲ್ಲು ಹಾಕಿ ಬರ್ತೀವಿ, ಹಾಡು ಹಾಕೊಂಡು ಬರ್ತಾರೆ. ಯಾಕಂದರೆ ಇಡೀ ನಮ್ಮ ಟೌನಲ್ಲಿ ಈಗಾಗಲೇ ಸಹ ಇವರು ಹೇಳ್ದಂಗೆ ದಿನಕ್ಕೆ 1 ಲೋಡ್ ಹೋಗ್ತಾ ಇಲ್ಲ. ಇಲ್ಲಿಂದ ಸುಮಾರು 8 ಕಿಲೋಮೀಟರ್ ದೂರ 300ರಿಗೆ ಹೋಗಿ ಕಸನ ಡಂಪ್ ಮಾಡಿ ಬರಬೇಕು. ಅಂಥ ಸಂದರ್ಭದಲ್ಲಿ ಅವರಿಗೆ ಒತ್ತಡ ಇರ್ತಾರೆ. ಇಲ್ಲಿ ಟೌನ್ ಕ್ಲೀನ್ ಮಾಡಬೇಕಾದ್ರೆ, ಸಂತೆ ಮೈದಾನ ಕ್ಲೀನ್ ಮಾಡಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಅವರು ತರಾತುರಿಯಲ್ಲಿ ನೀವು ಹಾಡು ಹಾಕೊಂಡೇ ಬಂದಿರ್ತಾರೆ. ನಿಮ್ಮ ಕಸನ ದಯವಿಟ್ಟು ನೀವು ಗಾಡಿ ಬರೋಕ್ಕಿಂತ ಮುಂಚಿತವಾಗಿ ನೀವು ತಂದು ಇಟ್ಟು ಅದು ಕೊಡುವಂಥ ಪ್ರಯತ್ನ ಮಾಡಬೇಕು. ಕೆಲವರು ಏನು ಮಾಡ್ತಾರೆ, ನಾನು ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು. ನನಗೆ ಪೌರ ಕಾರ್ಮಿಕರು ಫೋನ್ ಮಾಡಿದರು, ಸರ್ ಇಲ್ಲಿ ನಾನು ಕಸ ತುಂಬ ಲೇಟಾಗಿ ಸರ್ ನಾನು ಹೊಡ್ತಾ ಬರ್ತಾ ಇಲ್ಲಿ 10 ಜನಕ್ಕೆ ಕಸ ಕೊಡೋದಂತೆ ಕೊನೆ ತೊಗೊಂಬಂದು ಗಾಡಿಯಲ್ಲಿ ಹೋಗಾಸ್ ಹೋಗಿದೆ. ಅದಕ್ಕೆ ಫೋಟೋ ಸಹ ಹಾಕಿದೆ. ಇಂಥದ್ದೆಲ್ಲ ಮಾಡಿದಾಗೂ ಸಹ ಕಾನೂನು ಕ್ರಮ ತಗೊಳ್ಳಿಕ್ಕೆ ಅವಕಾಶಗಳಿರ್ತವೆ. ಆದರೆ ನಮ್ಮ ನಾಗರಿಕರ ವಿನಂತಿ ಏನಂತ ಹೇಳಿದರೆ, ಪೌರ ಕಾರ್ಮಿಕರ ತುಂಬ ಗೌರವ ಕಾಣುವಂಥ ಪ್ರಯತ್ನ ಮಾಡಿ ಈಗಾಗಲೇ ಸಹ ಬರೀ ಕಸದ ವಿಚಾರವಾಗಿ ಒಂದೇ ಅಲ್ಲ, ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಕೊಡೋದು ದೃಷ್ಟಿಕೋನದಲ್ಲಿ ಹರಿಸ್ತಾ ಇದೆ. ಸುಮಾರು 2,84,00,000 ವರ್ಕ್ ನಡೀತಾ ಇದೆ ನಮ್ಮಲ್ಲಿ. ರೋಡ್ ಇರ್ಬೋದು, ಚರಂಡಿ ಇರ್ಬೋದು, ಈಗ ಮಲ್ಟಿ ಜಿಮ್ ಮಾಡಬೇಕು ಉದ್ದೇಶಕ್ಕೆ ಜಿಮ್ಮಿಗೆ ಪ್ರಾಯೋಜನ ಮಾಡಿರುವಂಥದ್ದು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ನಮ್ಮ ಔಟ್ಡೋರ್ ಆಡಿಟೋರಿಯಂ ಮಾಡಿ ಕುವೆಂಪುನವರ ಹೆಸರಿನಲ್ಲಿ ದೊಡ್ಡ ಆಡಿಟೋರಿಯಂ ಮಾಡಬೇಕಂತ ನಮ್ಮ ಸಂಸ್ಕೃತಿ ಮಂದಿರದಲ್ಲಿ ಸುಮಾರು 80 ಲಕ್ಷದಷ್ಟು ಏನು ಅದನ್ನು ಎಸ್ಟಿಮೇಟ್ ತಯಾರಿ ಮಾಡಿ ಆದ ಒಂದು ಕಾರ್ಯಕ್ರಮ ಕೈ ಹಾಕಿದ್ದೇವೆ. ಈಗಾಗಲೇ ನಮ್ಮ ವಾಲಿಬಾಲ್ ಕೋರ್ಟಿಗೆ ನಾವು ನಿರ್ಣಯ ತೊಗೊಂಡಾಗಿದೆ. ಇಡೀ ನಮ್ಮ ಪಟ್ಟಣದಲ್ಲಿರುವಂಥ ಯುವಕರಿಗೆ ಸ್ಪೋರ್ಟ್ಸಿಗೆ ಸಪೋರ್ಟ್ ಮಾಡೋ ಉದ್ದೇಶಕ್ಕೆ ಫೆಡ್ಲೈಟ್ ವಾಲಿಬಾಲ್ ಸ್ಟೇಡಿಯಂ
ಈಗಾಗಲೇ ನಮ್ಮ ಮಿಷನ್ ಸ್ಪೋರ್ಟ್ಸ್ ನಮ್ಮ ಸಪೋರ್ಟ್ ಇದ್ದಂಥ ಏನು ವಾಲಿಬಾಲ್ ಕೋರ್ಟ್ ಇತ್ತು, ಆ ವಾಲಿಬಾಲ್ ಕೋರ್ಟಿಗೆ ಈಗ ನಾವು ಈ ಸತಿ ಫೆಡ್ಲೇಟ್ ಮುಖಾಂತರವಾಗಿ ಫೆಡ್ಲೇಟ್ ವಾಲಿಬಾಲ್ ಕೋರ್ಟನ್ನು ಮಾಡಲಿಕ್ಕೆ ಮುಂದಾಗಿದ್ದೇವೆ. ಮತ್ತು ವಿಶೇಷವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ನೀವು ನೋಡಿರ್ಬೋದು ಎಲ್ಲ ನೀವು ಡಾಕ್ಟರ್ ಜೊತೆಲಿ ಇದ್ದಾರೆ, ಸ್ಪೆಷಲಿಸ್ಟ್ಗಳನ್ನು ನಾವು ನೋಡ್ತೀವಿ, ಸ್ಕಿನ್ ಸ್ಪೆಷಲಿಸ್ಟ್ಗಳು, ಹಾರ್ಟ್ ಸ್ಪೆಷಲಿಸ್ಟ್ಗಳು, ಅವರೆಲ್ಲ ಬೇರೆ ಬೇರೆ ಕ್ಲಿನಿಕ್ ಬಂದಾಗ ನಾವು ಅವರಿಗೆ ನಾವು ಯಾಕಂದರೆ ಬೇರೆ ಬೇರೆ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಬಂದಿರ್ತಾರೆ, ಅವರ ಬಂದಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ವಿಸಿಟ್ ಕೊಡೋ ಟೈಮಲ್ಲೂ ಸಹ ಕನಿಷ್ಠ ಪಕ್ಷ 500 ರೂಪಾಯಿ ನಾವು ಕೊಡಬೇಕಾಗ್ತದೆ ಆ ದೊಡ್ಡ ಡಾಕ್ಟರ್ಗಳಿಗೆ. ಪಟ್ಟಣ ಪಂಚಾಯತಿ ಕ್ಲಿನಿಕ್ ಅಂತೇಳಿ ನಾವು ಸ್ಥಾಪನೆ ಮಾಡಲಿಕ್ಕೆ ಮುಂದಾಗಿದ್ದೇವೆ. ಅದಕ್ಕೆ ಡಾಕ್ಟರ್ ವಿನೋದ್ ಅಂತೇಳಿ ನಾವು ತೀರ್ಥಹಳ್ಳಿಯ ಮೂಲಕ ನಾವು ಎವರೆಸ್ಟ್ ದೊಡ್ಡವರ ಮಗ, ಈಗ ಏಷ್ಯಾದಲ್ಲೇ ನೀರಿಗೆ ಸಂಬಂಧಪಟ್ಟಂಥ ದೊಡ್ಡ ಡಾಕ್ಟರ್, ಅವ್ರು ಹೇಳಿದ್ರೆ ಉಚಿತ ಕೊಡ್ತೀವಿ ಅಂತೇಳಿ, ಅದೇ 1 ವೀಕಲ್ಲಿ 1 ಸಂಡೇ ಟು ಸಂಡೇ ಅಂತ ಹೇಳ್ಕೊಂಡು ಒಂದು ಪಟ್ಟಣ ಪಂಚಾಯತಿ ಕ್ಲಿನಿಕನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾಗಿದ್ದಾವೆ. ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮೊನ್ನೆ ತುಂಬ ಕಂಪ್ಲೇಂಟ್ ನಾಯಿಗಳದ್ದು ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ ಸುಮಾರು ಮೊನ್ನೆ ಒಂದು 100 ನಾಯಿಗಳಿಗೆ ಸಂತಾನ ಚಿಕಿತ್ಸೆ ಮಾಡಿಸಿದ್ವಿ. ಮಂಗಗಳ ಕಾಟ ಅಂತಿತ್ತು, ಮಂಗಗಳು ಮೊನ್ನೆ ಉಂಟು ಸುಮಾರು ನಮ್ಮ ಹೇಳಿದ್ರೆ 200 ಮಂಗಗಳನ್ನು ಹಿಡಿದು ಉಂಟಲ್ಲ ಟೌನಿಂದ ಗಾಡಿ ತೊಗೊಂಡು ಬಿಡುವಂಥ ಪ್ರಯತ್ನ ಪಟ್ಟಣ ಪಂಚಾಯತಿ ಮಾಡಿದೆ. ಮುಂದಿನ ದಿನಗಳು ಅಷ್ಟೇ ನಿಮ್ಮ ಮನೆಗೆ ಸಂಬಂಧಪಟ್ಟಂಥ ನಿಮ್ಮ ಏರಿಯಾಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕೆಲಸ ಕಾರ್ಯಗಳಿಲ್ಲ